ವೆಲ್ಕಮ್ ಬ್ಯಾಕ್. ಬಗೆದಷ್ಟು ಈ ಲಕ್ಕುಂಡಿಯ ನಿಧಿ ರಹಸ್ಯ ಇದೆಯಲ್ಲ, ಇದು ಬಯಲಾಗ್ತಾನೆ ಇದೆ. ಸಾಕಷ್ಟು ರೋಚಕ ಅಂಶಗಳು ಕೂಡ ಈಗ ಬಯಲಾಗ್ತಾ ಇರೋದು. ಪ್ರತಿ ಗ್ರಾಮದ ಪ್ರತಿ ಮನೆಯ ಗೋಡೆಗಳು ಕೂಡ ಇತಿಹಾಸದ ಕಥೆಗಳನ್ನ ಹೇಳ್ತಾ ಇದೆ, ಗತಕಾಲದ ಇತಿಹಾಸವನ್ನ ಹೇಳ್ತಾ ಇದೆ. ಹುಬ್ಬಳ್ಳಿಯವರ ಮನೆ ಗೋಡೆ ಮೇಲೆ ಕಮಲಾಕೃತಿಯ ಚಿತ್ತಾರ ಇದೆ. ಬಹಳ ಪುರಾತನ ದೇವಸ್ಥಾನದ ಸಿಂಗಾರಕ್ಕೆ ಬಳಸುವಂತಹ ಹೂವಿನ ಮಾದರಿಯಲ್ಲಿ ಈ ಚಿತ್ತಾರ ಇರೋದು. ಪುರಾತನ ಮನೆಯ ಸಿಂಗಾರಕ್ಕೆ ಇದೇ ರೀತಿಯ ಚಿತ್ತಾರವನ್ನ ಬಳಸಲಾಗುತ್ತೆ. ಅದೇ ರೀತಿಯ ಚಿತ್ತಾರ ಇಲ್ಲಿರೋದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಗಲ್ಲಿಯಲ್ಲಿ ಕೂಡ ಪ್ರಾಚ್ಯಾವಶೇಷಗಳು ಸಿಗುತ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಕ್ಕುಂಡಿ ಗ್ರಾಮದ ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಬದುಕಿ ಬಾಳಿದಂಥ ಹುಬ್ಬಳ್ಳಿಯವರ ಕುಟುಂಬ ಇದು. ಈ ಕುಟುಂಬದ ಮನೆಯೊಂದರಲ್ಲಿ ಈ ರೀತಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಒಂದು ದೇವಸ್ಥಾನದ ಗರ್ಭಗುಡಿ ಮೇಲ್ಗಡೆ ಹಾಕುವಂಥ ಒಂದು ಶಿಲೆ. ಈ ಶಿಲೆಯನ್ನು ಕೂಡ ಗಾಡಿಯಲ್ಲೇ ಹಾಕಿದ್ದಾರೆ. ಅಂದರೆ ಈ ಪ್ರಮಾಣದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಒಂದು ಶಿಲೆ ಗಾಡಿಯಲ್ಲೇ ಇದೆ. ಇದು ದೇವಸ್ಥಾನದ ಮೇಲ್ಗಡೆ ಹಾಕುವಂಥ ಶಿಲೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಸಾಕಷ್ಟು ಇಲ್ಲಿರುವಂಥ ಪ್ರಾಚ್ಯ ಅವಶೇಷಗಳಂತಲೇ ಹೇಳ್ಬೋದು. ಯಾಕಂತಂದರೆ ಇವು ದೇವಸ್ಥಾನದ ಅಡಿಪಾಯದಲ್ಲಿ ಹಾಕುವಂಥ ಪ್ರಾಚ್ಯ ಅವಶೇಷಗಳು. ಇವುಗಳನ್ನು ಗಳಿಂದ ಇಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನೂರಾರು ವರ್ಷಗಳ ಹಿಂದೆನೂ ಕೂಡ ಹುಬ್ಬಳ್ಳಿ ಕುಟುಂಬ ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬದುಕು ಸಾಗಿಸಿತ್ತು. ಆದರೆ ಇವಾಗ ಈ ಒಂದು ಮನೆಯಲ್ಲಿ ಯಾರೂ ಇಲ್ಲ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ಬಾವಿಗಳಿದ್ದಾವೆ ಅಂತೇಳಿ ಇತಿಹಾಸದಿಂದ ಹೇಳ್ತಾರೆ. ಆದರೆ ಇವಾಗ 20 ರಿಂದ 30 ದೇವಸ್ಥಾನಗಳು ಮಾತ್ರ ನಮ್ಮ ಕಣ್ಣಿಗೆ ಗೋಚರವಾಗ್ತವೆ. ಆದರೆ ಈ ಹಿಂದೆ ಇಲ್ಲಿರುವಂಥ ದೇವಸ್ಥಾನದ ಅವಶೇಷಗಳನ್ನು ತೆಗೆದುಕೊಂಡು ಮನೆಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಈ ರೀತಿ ನೋಡಿದರೆ ಇಲ್ಲಿ ಈ ಮೊನ್ನೆ ಚೌಕಿಮಠ್ ಕುಟುಂಬ ಏನಿತ್ತು, ಆ ಮನೆಯಲ್ಲಿ ಕೂಡ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ರು. ಅವರದೊಂದು ಕಥೆ. ಆದರೆ ಈ ಒಂದು ಹುಬ್ಬಳ್ಳಿ ಕುಟುಂಬ ಏನಿದೆ, ಇವರು ಕೂಡ ಸಾಕಷ್ಟು ಅಂದರೆ ಕಲ್ಲುಗಳನ್ನು ಅಂದರೆ ಶಿಲೆಗಳನ್ನು ನೋಡಿದರೆ, ಈ ಕಲ್ಲು ಕಪ್ಪು ಶಿಲೆ ಇತ್ತಂದರೆ ಇದು ಕಲ್ಯಾಣ ಚಾಲುಕ್ಯರ ಶಿಲೆ. ಈ ರೀತಿ ವೈಟು ಮತ್ತು ಕೆಂಪು ಶಿಲೆ ಇತ್ತಂದರೆ ಇದು ವಿಜಯನಗರ ಸಾಮ್ರಾಜ್ಯದ ಶಿಲೆಗಳು. ಈ ರೀತಿ ವಿಜಯನಗರ ಮತ್ತು ಹೊಯ್ಸಳರು ಅಂದರೆ 9, 10, 11, 12ನೇ ಶತಮಾನದಲ್ಲಿ ಲಕ್ಕುಂಡಿ ಗತವೈಭವದಿಂದ ಮೆರೆದಿತ್ತು. ಇದೊಂದು ಧಾರ್ಮಿಕ ಕೇಂದ್ರವಾಗಿತ್ತು. ಅದೇ ರೀತಿಯಾಗಿ ವಾಣಿಜ್ಯ ಕೇಂದ್ರ ಕೂಡ ಆಗಿತ್ತು. ಯಾಕಂತಂದರೆ ಇಲ್ಲಿ ಒಂದು ಟಂಕಶಾಲೆ ಇರೋದರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಒಂದು ಸಂಪತ್ತು ಇತ್ತು. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮ ಇತಿಹಾಸ ಪುಟದಲ್ಲಿ ಸಾಕಷ್ಟು ಹೆಸರು ಮಾಡಿದೆ. ಆದರೆ ಇವಾಗ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿರುವಂಥ ಪ್ರಾಚ್ಯ ಅವಶೇಷಗಳು ಮನೆಯ ಅಡೆಯಲ್ಲಿ ಮನೆಯಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು 3800ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಪುರಾತನ ಮನೆಗಳು ಎಲ್ಲೆಂದರಲ್ಲಿಯೂ ಕೂಡ ಇಂಥ ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಅಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಾಚ್ಯ ಅವಶೇಷಗಳು ಕೂಡ ಇವಾಗ ಸಾಕಷ್ಟು ಸಿಗ್ತಾ ಇದ್ದಾವೆ. ಹುಬ್ಬಳ್ಳಿ ಕುಟುಂಬ ಕೂಡ ನಾವು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಒಂದು ಮನೆ ಕೊಡ್ತೇವೆ ಉಚಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಲ್ಲಿ ಎಲ್ಲೆಂದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದ್ದಾವೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ವೆಲ್ಕಮ್ ಬ್ಯಾಕ್. ಬಗೆದಷ್ಟು ಈ ಲಕ್ಕುಂಡಿಯ ನಿಧಿ ರಹಸ್ಯ ಇದೆಯಲ್ಲ, ಇದು ಬಯಲಾಗ್ತಾನೆ ಇದೆ. ಸಾಕಷ್ಟು ರೋಚಕ ಅಂಶಗಳು ಕೂಡ ಈಗ ಬಯಲಾಗ್ತಾ ಇರೋದು. ಪ್ರತಿ ಗ್ರಾಮದ ಪ್ರತಿ ಮನೆಯ ಗೋಡೆಗಳು ಕೂಡ ಇತಿಹಾಸದ ಕಥೆಗಳನ್ನ ಹೇಳ್ತಾ ಇದೆ, ಗತಕಾಲದ ಇತಿಹಾಸವನ್ನ ಹೇಳ್ತಾ ಇದೆ. ಹುಬ್ಬಳ್ಳಿಯವರ ಮನೆ ಗೋಡೆ ಮೇಲೆ ಕಮಲಾಕೃತಿಯ ಚಿತ್ತಾರ ಇದೆ. ಬಹಳ ಪುರಾತನ ದೇವಸ್ಥಾನದ ಸಿಂಗಾರಕ್ಕೆ ಬಳಸುವಂತಹ ಹೂವಿನ ಮಾದರಿಯಲ್ಲಿ ಈ ಚಿತ್ತಾರ ಇರೋದು. ಪುರಾತನ ಮನೆಯ ಸಿಂಗಾರಕ್ಕೆ ಇದೇ ರೀತಿಯ ಚಿತ್ತಾರವನ್ನ ಬಳಸಲಾಗುತ್ತೆ. ಅದೇ ರೀತಿಯ ಚಿತ್ತಾರ ಇಲ್ಲಿರೋದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಗಲ್ಲಿಯಲ್ಲಿ ಕೂಡ ಪ್ರಾಚ್ಯಾವಶೇಷಗಳು ಸಿಗುತ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಲಕ್ಕುಂಡಿ ಗ್ರಾಮದ ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಬದುಕಿ ಬಾಳಿದಂಥ ಹುಬ್ಬಳ್ಳಿಯವರ ಕುಟುಂಬ ಇದು. ಈ ಕುಟುಂಬದ ಮನೆಯೊಂದರಲ್ಲಿ ಈ ರೀತಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಒಂದು ದೇವಸ್ಥಾನದ ಗರ್ಭಗುಡಿ ಮೇಲ್ಗಡೆ ಹಾಕುವಂಥ ಒಂದು ಶಿಲೆ. ಈ ಶಿಲೆಯನ್ನು ಕೂಡ ಗಾಡಿಯಲ್ಲೇ ಹಾಕಿದ್ದಾರೆ. ಅಂದರೆ ಈ ಪ್ರಮಾಣದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಒಂದು ಶಿಲೆ ಗಾಡಿಯಲ್ಲೇ ಇದೆ. ಇದು ದೇವಸ್ಥಾನದ ಮೇಲ್ಗಡೆ ಹಾಕುವಂಥ ಶಿಲೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಸಾಕಷ್ಟು ಇಲ್ಲಿರುವಂಥ ಪ್ರಾಚ್ಯ ಅವಶೇಷಗಳಂತಲೇ ಹೇಳ್ಬೋದು. ಯಾಕಂತಂದರೆ ಇವು ದೇವಸ್ಥಾನದ ಅಡಿಪಾಯದಲ್ಲಿ ಹಾಕುವಂಥ ಪ್ರಾಚ್ಯ ಅವಶೇಷಗಳು. ಇವುಗಳನ್ನು ಗಳಿಂದ ಇಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನೂರಾರು ವರ್ಷಗಳ ಹಿಂದೆನೂ ಕೂಡ ಹುಬ್ಬಳ್ಳಿ ಕುಟುಂಬ ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬದುಕು ಸಾಗಿಸಿತ್ತು. ಆದರೆ ಇವಾಗ ಈ ಒಂದು ಮನೆಯಲ್ಲಿ ಯಾರೂ ಇಲ್ಲ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101
ಬಾವಿಗಳಿದ್ದಾವೆ ಅಂತೇಳಿ ಇತಿಹಾಸದಿಂದ ಹೇಳ್ತಾರೆ. ಆದರೆ ಇವಾಗ 20ರಿಂದ 30 ದೇವಸ್ಥಾನಗಳು ಮಾತ್ರ ನಮ್ಮ ಕಣ್ಣಿಗೆ ಗೋಚರವಾಗ್ತವೆ. ಆದರೆ ಈ ಹಿಂದೆ ಇಲ್ಲಿರುವಂಥ ದೇವಸ್ಥಾನದ ಅವಶೇಷಗಳನ್ನು ತೆಗೆದುಕೊಂಡು ಮನೆಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಈ ರೀತಿ ನೋಡಿದರೆ ಇಲ್ಲಿ ಈ ಮೊನ್ನೆ ಚೌಕಿಮಠ್ ಕುಟುಂಬ ಏನಿತ್ತು, ಆ ಮನೆಯಲ್ಲಿ ಕೂಡ ಒಂದು ದೇವಸ್ಥಾನ ಇತ್ತು, ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ರು. ಅವರದೊಂದು ಕಥೆ. ಆದರೆ ಈ ಒಂದು ಹುಬ್ಬಳ್ಳಿ ಕುಟುಂಬ ಏನಿದೆ, ಇವರು ಕೂಡ ಸಾಕಷ್ಟು ಅಂದರೆ ಕಲ್ಲುಗಳನ್ನು ಅಂದರೆ ಶಿಲೆಗಳನ್ನು ನೋಡಿದರೆ, ಈ ಕಲ್ಲು ಕಪ್ಪು ಶಿಲೆ ಇತ್ತಂದರೆ ಇದು ಕಲ್ಯಾಣ ಚಾಲುಕ್ಯರ ಶಿಲೆ, ಈ ರೀತಿ ವೈಟು ಮತ್ತು ಕೆಂಪು ಶಿಲೆ ಇತ್ತಂದರೆ ಇದು ವಿಜಯನಗರ ಸಾಮ್ರಾಜ್ಯದ ಶಿಲೆಗಳು. ಈ ರೀತಿ ವಿಜಯನಗರ ಮತ್ತು ಹೊಯ್ಸಳರು ಅಂದರೆ 9, 10, 11, 12ನೇ ಶತಮಾನದಲ್ಲಿ ಲಕ್ಕುಂಡಿ ಗತವೈಭವದಿಂದ ಮೆರೆದಿತ್ತು. ಇದೊಂದು ಧಾರ್ಮಿಕ ಕೇಂದ್ರವಾಗಿತ್ತು, ಅದೇ ರೀತಿಯಾಗಿ ವಾಣಿಜ್ಯ ಕೇಂದ್ರ ಕೂಡ ಆಗಿತ್ತು. ಯಾಕಂತಂದರೆ ಇಲ್ಲಿ ಒಂದು ಟಂಕಶಾಲೆ ಇರೋದರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಒಂದು ಸಂಪತ್ತು ಇತ್ತು. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮ ಇತಿಹಾಸ ಪುಟದಲ್ಲಿ ಸಾಕಷ್ಟು ಹೆಸರು ಮಾಡಿದೆ. ಆದರೆ ಇವಾಗ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿರುವಂಥ ಪ್ರಾಚ್ಯ ಅವಶೇಷಗಳು ಮನೆಯ ಅಡೆಯಲ್ಲಿ ಮನೆಯಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದಲ್ಲಿ ಸುಮಾರು 3800ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಪುರಾತನ ಮನೆಗಳು ಎಲ್ಲೆಂದರಲ್ಲಿಯೂ ಕೂಡ ಇಂಥ ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಅಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಾಚ್ಯ ಅವಶೇಷಗಳು ಕೂಡ ಇವಾಗ ಸಾಕಷ್ಟು ಸಿಗ್ತಾ ಇದ್ದಾವೆ. ಹುಬ್ಬಳ್ಳಿ ಕುಟುಂಬ ಕೂಡ ನಾವು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಒಂದು ಮನೆ ಕೊಡ್ತೇವೆ ಉಚಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಲ್ಲಿ ಎಲ್ಲೆಂದರಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದ್ದಾವೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ವೆಲ್ಕಮ್ ಬ್ಯಾಕ್. ಬಗೆದಷ್ಟು ಈ ಲಕ್ಕುಂಡಿಯ ನಿಧಿ ರಹಸ್ಯ ಇದೆಯಲ್ಲ, ಇದು ಬಯಲಾಗ್ತಾನೆ ಇದೆ. ಸಾಕಷ್ಟು ರೋಚಕ ಅಂಶಗಳು ಕೂಡ ಈಗ ಬಯಲಾಗ್ತಾ ಇರೋದು. ಪ್ರತಿ ಗ್ರಾಮದ ಪ್ರತಿ ಮನೆಯ ಗೋಡೆಗಳು ಕೂಡ ಇತಿಹಾಸದ ಕಥೆಗಳನ್ನ ಹೇಳ್ತಾ ಇದೆ, ಗತಕಾಲದ ಇತಿಹಾಸವನ್ನ ಹೇಳ್ತಾ ಇದೆ. ಹುಬ್ಬಳ್ಳಿಯವರ ಮನೆ ಗೋಡೆ ಮೇಲೆ ಕಮಲಾಕೃತಿಯ ಚಿತ್ತಾರ ಇದೆ. ಬಹಳ ಪುರಾತನ ದೇವಸ್ಥಾನದ ಸಿಂಗಾರಕ್ಕೆ ಬಳಸುವಂತ ಹೂವಿನ ಮಾದರಿಯಲ್ಲಿ ಈ ಚಿತ್ತಾರ ಇರೋದು. ಪುರಾತನ ಮನೆಯ ಸಿಂಗಾರಕ್ಕೆ ಇದೇ ರೀತಿಯ ಚಿತ್ತಾರವನ್ನ ಬಳಸಲಾಗುತ್ತೆ. ಅದೇ ರೀತಿಯ ಚಿತ್ತಾರ ಇಲ್ಲಿರೋದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಗಲ್ಲಿಯಲ್ಲಿ ಕೂಡ ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಲಕ್ಕುಂಡಿ ಗ್ರಾಮದ ಈ ಹಿಂದೆ ನೂರಾರು ವರ್ಷಗಳ ಹಿಂದೆ ಬದುಕಿ ಬಾಳಿದಂಥ ಹುಬ್ಬಳ್ಳಿಯವರ ಕುಟುಂಬ ಇದು. ಈ ಕುಟುಂಬದ ಮನೆಯೊಂದರಲ್ಲಿ ಈ ರೀತಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಒಂದು ದೇವಸ್ಥಾನದ ಗರ್ಭಗುಡಿ ಮೇಲ್ಗಡೆ ಹಾಕುವಂಥ ಒಂದು ಶಿಲೆ. ಈ ಶಿಲೆಯನ್ನು ಕೂಡ ಗಾಡಿಯಲ್ಲೇ ಹಾಕಿದ್ದಾರೆ. ಅಂದರೆ ಈ ಪ್ರಮಾಣದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಒಂದು ಶಿಲೆ ಗಾಡಿಯಲ್ಲೇ ಇದೆ. ಇದು ದೇವಸ್ಥಾನದ ಮೇಲ್ಗಡೆ ಹಾಕುವಂಥ ಶಿಲೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸಾಕಷ್ಟು ಇಲ್ಲಿರುವಂಥ ಪ್ರಾಚ್ಯ ಅವಶೇಷಗಳಂತಲೇ ಹೇಳ್ಬೋದು. ಯಾಕಂತಂದರೆ ಇವು ದೇವಸ್ಥಾನದ ಅಡಿಪಾಯದಲ್ಲಿ ಹಾಕುವಂಥ ಪ್ರಾಚ್ಯ ಅವಶೇಷಗಳು. ಇವುಗಳನ್ನು ಗಳಿಂದ ಇಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನೂರಾರು ವರ್ಷಗಳ ಹಿಂದೆನೂ ಕೂಡ ಹುಬ್ಬಳ್ಳಿ ಕುಟುಂಬ ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬದುಕು ಸಾಗಿಸಿತ್ತು. ಆದರೆ ಇವಾಗ ಈ ಒಂದು ಮನೆಯಲ್ಲಿ ಯಾರೂ ಇಲ್ಲ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ಬಾವಿಗಳಿದ್ದಾವೆ ಅಂತೇಳಿ ಇತಿಹಾಸದಿಂದ ಹೇಳ್ತಾರೆ. ಆದರೆ ಇವಾಗ 20ರಿಂದ 30 ದೇವಸ್ಥಾನಗಳು ಮಾತ್ರ ನಮ್ಮ ಕಣ್ಣಿಗೆ ಗೋಚರವಾಗ್ತವೆ.